ರೈತರ ಪಾಲಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೀವಂತವಾಗಿ ಇದೆಯೇ? ಲಕ್ಷಾಂತರ ರೂಪಾಯಿ ಭೂಮಿ ತಾಯಿ ಮೇಲೆ ಸುರಿಯುತ್ತಿರುವ ರೈತರಿಗೆ ಈ ತರ ಕಳಪೆ ಬಿತ್ತನೆ ಬೀಜ ಕೀಟನಾಶಕಗಳನ್ನು ವಿತರಣೆ ಮಾಡುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳ ಗುಲಾಮರಾಗಿ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಕೆಲಸ ನಿರ್ವಹಿಸಿ ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿ ರೈತರ ಮರಣ ಶಾಸನವನ್ನು ಬರೆಯುತ್ತಿದ್ದಾರೆ ಎಂದು ನಾವು ಆರೋಪ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲಿದೆ ನ್ಯಾಯ? ಎಲ್ಲಿದೆ ರೈತರಿಗೆ ನ್ಯಾಯ? ಎಲ್ಲಿದೆ ನ್ಯಾಯ? ಮಾರುಕಟ್ಟೆಯಲ್ಲಿ ಬೆಲೆ ಇದ್ರೆ ಬೆಳೆ ಇಲ್ಲ, ಬೆಳೆ ಇದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ಮಾರುಕಟ್ಟೆಯಲ್ಲಿ ಬೆಳೆ ಇದ್ದು ಬೆಳೆ ಇದ್ರೆ ಕಳಪೆ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣವಿಲ್ಲದೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ರೈತ ಇವತ್ತು ಬೀದಿಗೆ ಬೀಳ್ತಾ ಇದ್ದಾನೆ. ರೈತರ ಧ್ವನಿ ಅಡಗೋಗಿದೆ. ರೈತ ಪರವಾಗಿ ಧ್ವನಿ ಎತ್ತಬೇಕಾದಂತಹ ರಾಜ್ಯ ನಾಯಕರುಗಳು ರೈತರ ಪಾಲಿಗೆ ಸಮಾಧಿ ಆಗ್ಬಿಟ್ಟಿದ್ದಾರೆ. ಅವ್ರು ಯಾರಿಗೂ ನಾಲಿಗೆ ಇಲ್ಲ, ಬಾಯಿನೂ ಇಲ್ಲ. ಬೆನ್ನಿಗೊಬ್ಬೊಬ್ಬ ರಾಜ್ಯಾಧ್ಯಕ್ಷರಿದ್ದಾರೆ. ಏನ್ ಸುಖ ಇದೆ? ಯಾರನ್ನು ಕೇಳಬೇಕು ರೈತ ನೊಂದ ರೈತರು? ಇವತ್ತು KGF ತಾಲೂಕಿನ ಗಡಿ ಭಾಗಕ್ಕೆ ಕೊಂಡಿರುವ ನಂದಾಲಗಡ್ಡ ಚಂಗಾಲ ರೆಡ್ಡಿ ಅವರು ಇವತ್ತು ಬೆಳೆದಿರುವಂತಹ 5 ಎಕರೆಯಲ್ಲಿ ಅದೇ ಸೆಮೀಸ್ ಕಂಪನಿಯ ಅತ್ತಿಕ್ಕೆಂಬ ಟೊಮೊಟೊ ಬಿತ್ತನೆ ತಳಿಯಿಂದ ಇವತ್ತು ಲಕ್ಷಾಂತರ ರೂಪಾಯಿ ಎಲ್ಲ ಸುಮಾರು 1 ಕೋಟಿ ರೂಪಾಯಿ ನಷ್ಟ ಆಗಿದೆ. ದೂರು ಕೊಟ್ಟು 15 ದಿನ ಆಗಿದೆ ತೋಟಗಾರಿಕೆ ಅವರಿಗೆ. ಆ ತೋಟಗಾರಿಕೆ ಅಧಿಕಾರಿಗಳು ಬಾಗಲಕೋಟೆಗೆ ಲೆಟರ್ ಬರೆದಿದ್ದಾರಂತೆ, ಅಲ್ಲಿಂದ ವಿಜ್ಞಾನಿಗಳು ಬರ್ಬೇಕಂತೇಳಿ. ಎಲ್ಲ ಆಗಿ ಸಮಾಧಿ ಆದ್ಮೇಲೆ ರೈತನ ಸುಟ್ಟೋದ್ಮೇಲೆ ಬೂದಿ ಆದ್ಮೇಲೆ ಬಂದು ನೀವೇನು ಪರಿಹಾರ ಕೊಡ್ತೀರಾ? ವೀಕ್ಷಣೆ ಮಾಡ್ತೀರಾ? ಮತ್ತೊಂದು ರೈತರ ದುರಂತ ಏನಂದ್ರೆ ಇವತ್ತು ಕಳಪೆ ಬಿತ್ತನೆ ಬೀಜ ಇರ್ಬೋದು, ಕೀಟನಾಶಕ ಬರೋ ರಸಗೊಬ್ಬರ ಇರ್ಬೋದು, ಅವುಗಳ ಒಂದು ಗುಣಮಟ್ಟನ ಪರಿಶೀಲನೆ ಮಾಡಬೇಕಾದಂತ KVK ವಿಜ್ಞಾನಿಗಳು ರೈತರ ಪಾಲಿಗೆ ಇಲ್ಲ. ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾ ಗೊತ್ತಾ? ಇವತ್ತು ಯಾಕೆ ಜಿಲ್ಲೆಗೊಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಬಾರ್ದು? ಪ್ರತಿ ವರ್ಷ ಈ ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರಗಳನ್ನ ನಷ್ಟವಾದ ರೈತರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ವಿಜ್ಞಾನಿಗಳು ಬರಬೇಕು, ಪರಿಶೀಲನೆ ಮಾಡಬೇಕು, ಅದನ್ನು ನಾವು ವರದಿ ಕೊಡ್ತೀವಿ ಅಂತೇಳಿ ಹೈದರಾಬಾದ್ ಕಳಿಸ್ತಾರೆ. ಎಲ್ಲಾ ಕಳಪೆ ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರ ಮಾರಾಟ ಮಾಡೋ ಕಂಪನಿಗಳಿರೋದೇ ಆಂಧ್ರದಲ್ಲಿ. ಅಂತ ಆಂಧ್ರದಲ್ಲಿ ಕಳ್ಳರಿಗೆ ಸಪೋರ್ಟ್ ಮಾಡುವ, ಕಳ್ಳರಿಗೆ ವರದಿ ನೀಡುವಂತಹ ಪ್ರಯೋಗಾಲಯಗಳು ಆಂಧ್ರದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕದ ರೈತರಿಗೆ ಎಲ್ಲಿ ನಿದ್ದೆನೂ ಬರ್ತಾ ಇಲ್ಲ, ಪರಿಹಾರನೂ ಸಿಗ್ತಾ ಇಲ್ಲ. ಇದು ನಮ್ಮ ಕೋಲಾರ ಜಿಲ್ಲೆಯ ರೈತರ ಒಂದೇ ಸಮಸ್ಯೆ ಅಲ್ಲ. ಕುಣಿಗಲ್ಲೊಬ್ಬ ರೈತ ಫೋನ್ ಮಾಡಿದ್ದ, ಅಣ್ಣ 40 ಎಕರೆ ಹಾಕಿದೀನಿ, 1.25 ಕೋಟಿ ಸುರಿದಿದ್ದೀನಿ, ಇವತ್ತೆಲ್ಲ ಅವ್ರ ಮಕ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಕೇಳಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕತೆ ಏನಣ್ಣ ಇದು? ನಾವ್ ಏನಣ್ಣ ಮಾಡ್ಬೇಕು? 1.25 ಕೋಟಿ ನಾಶ ಆಗಿದೆ, ನಾನು ಯಾರನ್ನ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಈ ಮುಡ್ಡಿಡಿ ಆಗಿ ಬರ್ತಾ ಇದೆಯಲ್ಲ, ಅದಕ್ಕೇನು? ಅವನು ಹೇಳ್ತಾನೆ, ಕಂಪ್ನಿ ಅವನು ಬಂದು ಹೇಳ್ತಾನಂತೆ, ಅಲ್ಲ ರೀ ನೀವು DAP ಬಿಟ್ಟಿಲ್ಲ, ಗೊಬ್ಬರ ಹಾಕಿಲ್ಲ, CN ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ ಅಂತೇಳಿ ರೈತರ ಮೇಲೆ ಆರೋಪ ಮಾಡ್ತಾರಲ್ಲ. ಇವತ್ತು ಬೆಳೆ ಮಾಡಿ ಅದ್ರ ಕಷ್ಟ ಏನು? ಚಿಕ್ಕ ಮಗು, ಆ ಮಗುನ್ ಸಾಕ್ದಾಗ ನಾವು ಸಾಕಿ ಇವತ್ತು ಈ ತರ ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು? ರೈತರ ಪಾಲಿಗೆ ಇವತ್ತು ತೋಟಗಾರಿಕೆ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಮಂತ್ರಿಗಳು, ಕೃಷಿ ಮಂತ್ರಿಗಳು ಬದುಕಿದಾರ? ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಸ್ಥಳೀಯ ಶಾಸಕರಿದಾರ? ಇವತ್ತು DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ನಡೀತಾ ಐತೆ. ಅವರಾದ್ರೂ ಅಧಿಕಾರ ವಹಿಸ್ಕೊಂಡ ನಂತರ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಗಂತೂ ನಂಬಿಕೆ ಇದೆ. ಆ ನಂಬಿಕೆ ಇದೆಯಲ್ಲ ಗೊತ್ತಿಲ್ಲ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ರೈತರ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರಿಗೂ ಧ್ವನಿ ಇಲ್ಲ. ಅದೇನಾಗ್ಬಿಟ್ಟಿದೆ ಏನೋ? ಗೊಬ್ಬರ ರೇಟ್ ಹಾಕಿರೋ ಧ್ವನಿ ಎತ್ತಲ್ಲ, ಬಿತ್ತನೆ ಬೀಜ ನಾಶ ಆಗೋ ಎತ್ತಿತ್ತಲ್ಲ. ಇನ್ನು ರೈತರನ್ನ ರಕ್ಷಣೆ ಮಾಡೋರು ಯಾರು ಸ್ವಾಮಿ? ಹೇಳಿ, ಎದ್ದೇಳಿ ರೈತರೇ, ನಿಮ್ಮ ಹಕ್ಕನ್ನು ಪಡೆಯಲು ಎದ್ದೇಳಿ. ನಮ್ಮ ರೈತರಿಗೆ, ನಮ್ಮ ರೈತ ಕುಲಕ್ಕೆ ಸಂಚಾಕಾರವನ್ನು ರೈತರಿಗೆ ಅನ್ಯಾಯ ಮಾಡುತ್ತಿರುವ ನಕಲಿ ಕಳಪೆ ಬಿತ್ತನೆ ಬೀಜ ಬಹುರಾಷ್ಟ್ರೀಯ ಕಂಪನಿಗಳ ಅಟ್ಟಹಾಸವನ್ನು ಮಟ್ಟ ಹಾಕಲು ಎದ್ದೇಳಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ರೈತರೇ ಹೇಳಿ, ಎದ್ದೇಳಿ. ಒಬ್ಬ ರೈತನಿಗೆ ನಷ್ಟವಾದರೆ ಇಡೀ ರೈತ ಕುಲಕ್ಕೆ ಅದು ನಷ್ಟವಾದಕ್ಕೆ. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಇಡೀ ರೈತ ಕುಟುಂಬ ಆತ್ಮಹತ್ಯೆ ಮಾಡ್ಕೊಂಡಾಗಿದೆ. ಒಬ್ಬ ರೈತನಿಗೆ ಅವಮಾನ ಆದ್ರೆ ಇಡೀ ರೈತರಿಗೆ ಅವಮಾನ ಕಟ್ಟಿದ್ದೆ. ನನ್ನ ಬೆಳೆ ಹೋಗಿದೆ, ಮತ್ತೊಬ್ಬರ ಬೆಳೆ ಚೆನ್ನಾಗಿದೆ ಅನ್ನೋದು ಬೇಡ. ಎಲ್ಲಾ ಕಂಪನಿಗಳ ವಿರುದ್ಧ ಸೆಟೆದು ನಿಲ್ಲಬೇಕು, ಹೋರಾಟ ಮಾಡಬೇಕು. 80ರ ದಶಕದ ನಂಜುಂಡಸ್ವಾಮಿಯ ಹೋರಾಟಕ್ಕೆ ನಾವು ಇಳಿಯಬೇಕು.
ಅನಧಿಕೃತ ನರ್ಸರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದರೆ ರೈತ ಕಲ ಸಂಪೂರ್ಣವಾಗಿ ಇವತ್ತು ನಾಶ ಮಾಡುವ ಹುನ್ನಾರವನ್ನು ಬಹುರಾಷ್ಟ್ರ ಕಂಪನಿಗಳು ಮಾಡಿ ಆ ಒಂದು ಭೂಮಿಗಳನ್ನು ಏನು ಕಡಿಮೆ ರೇಟಿಗೆ ತೆಗೆದು ರಸ್ತೆ ಅಂತೆ, ಅವ್ರ ಅಮ್ಮನ ಪಿಂಡ ಅಂತೆ, ಅವ್ರ ಅಪ್ಪನ ಪಿಂಡ ಅಂತೆ, ಕೈಗಾರಿಕೆ ಅಂತೆ, ಟೌನ್ಶಿಪ್ ಅಂತೆ ಮಾಡಿ 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 ರೈತರನ್ನು ಮರಣ ಶಾಸನ ಬರೆದಿ ಇಡೀ ರೈತ ಕುಲವನ್ನು ಸರ್ವನಾಶ ಮಾಡಲು ಮುಂದಾಗಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸೋಣ. ನಷ್ಟವಾಗಿರುವ ರೈತರ ಪರವಾಗಿ ನಿಂತು ನಾವು ಪರಿಹಾರವನ್ನು ಕೊಡಿಸುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋಣ. ನಿರ್ಲಕ್ಷ್ಯ ಮಾಡುವ ಸ್ಥಳೀಯ ಶಾಸಕರ ಮನೆ ಮುಂದೆನೂ ಈ ಟೊಮಾಟೊ ಸುರಿತೀವಿ ಹೊರತು ನಮಗೆ ಪರಿಹಾರ ಸಿಗುವವರೆಗೂ ಖಂಡಿತವಾಗಲು ನಾವು ನಿದ್ದೆನೂ ಮಾಡಲ್ಲ, ಹೋರಾಟನ ಕೈ ಬಿಡಲ್ಲ ಅಂತೇಳಿ ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ನೀಡುವ ಜೊತೆಗೆ ನೊಂದ ರೈತರ ಪರವಾಗಿ ಕೋಲಾರ ಜಿಲ್ಲೆಯ ಕರ್ನಾಟಕ ಸಮಸ್ತ ರೈತರು ನಿಲ್ಲೋಣ. ಅತಿಕ್ ಕಂಪನಿಯಿಂದ ನಷ್ಟವಾಗಿರುವ ರೈತರಿಗೆ ಪರಿಹಾರ ಕೊಡಿಸೋಣ. ನಾವೆಲ್ಲ ಸಮಿಸ್ ಬಹುರಾಷ್ಟ್ರೀಯ ಟೊಮ್ಯಾಟೊ ಕಂಪನಿ ಹಟಾವೋ ರೈತರು ಬಚಾವೋ ಎಂಬ ಹೋರಾಟದ ಸ್ಲೋಗನ್ ಮೂಲಕ ರೈತನ ಉಳಿಸುವ ಒಂದು ನಿರ್ಧಾರಕ್ಕೆ ಕೈಗೊಳ್ಳೋಣ ಅಂತೇಳಿ ಸಮಸ್ತ ರೈತ ನಾಯಕರಿಗೆ ರೈತರಿಗೆ ಕೈ ಮುಗಿದು ಕೇಳುವಂತ ಇದೀವಿ.